ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಭದ್ರಾ ಭದ್ರಾ ಡೇಟ್ಸ್ ಅಂದ್ರೆ ಏನು ಅದರ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಭದ್ರಾ ಯಾರು, ಆ ಡೇಟ್ಸ್ ಆಸ್ಪೀಸಿಯಸ್ ಅಥವಾ ಇನ್ಆಸ್ಪೀಸಿಯಸ್, ಅಥವಾ ಆ ಆ ದಿವಸ ನಾವು ಏನಾದ್ರೂ ಕೆಲಸ ಮಾಡಬೇಕೋ ಬೇಡವೋ, ಭದ್ರಾ ಅಂದ್ರೆ ಏನು ಬಹಳ ಜನಕ್ಕೆ ಗೊತ್ತಿಲ್ಲ. ಓಕೆ, ಸೊ ಅದನ್ನ ನಾನು ಸಾಧ್ಯವಾದ ಮಟ್ಟಿಗೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನಾನಂತೂ ಅಸ್ಟ್ರಾಲಜರ್ ಅಲ್ಲ, ಬಟ್ ನಾನು ಕಲಿತಾ ಇದ್ದೀನಿ. ಯಾಕೆ ಕಲಿತಾ ಇದ್ದೀನಿ ಅಂತಂದ್ರೆ, ಸೊ ಇದರಲ್ಲಿ ನಾನು ಏನು ಸಕ್ಸಸ್ ನೋಡ್ತಾ ಇದ್ದಾನಲ್ಲ, ಸೊ ಅದು ಸಹ ಒಂದು ಟೈಮ್ ಚೇಂಜಿಂಗ್ ಪೀರಿಯಡ್ ಅಂತಾನೆ ಹೇಳ್ಬೋದು ನೀವು. ಯಾಕಪ್ಪ ಅಂತಂದ್ರೆ ನಾವು ಟ್ರೇಡಿಂಗ್ ಮಾಡ್ತೇವೆ, ಏನೇ ಬಿಸ್ನೆಸ್ ಮಾಡ್ತೇವೆ, ಎಲ್ಲದರಲ್ಲೂ ನಾವು ಈಗ ಒಂದು ಮನೆ ಓಪನಿಂಗ್ ಮಾಡ್ಬೇಕು ಅಂದ್ರೂ ಸಹ, ಒಂದು ಮದುವೆ ಮಾಡ್ಬೇಕಂದ್ರೂ ಸಹ ನಾವೆಲ್ಲ ಅಸ್ಟ್ರಾಲಜಿ ನೋಡೇ ಮಾಡೋದು. ಓಕೆ, ಯಾರು ಬ್ಲೈಂಡ್ ಆಗಿ ಹೋಗಿ ಮಾಡಲ್ಲ. ಓಕೆ, ಈಗಿನ ಕಾಲದಲ್ಲಿ ಹೆಚ್ಚಿನ ಡೈವೋರ್ಸ್ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಒಂದಿಷ್ಟು ಜನ, ತುಂಬಾ ಜನ ಅಸ್ಟ್ರಾಲಜಿ ಫಾಲೋ ಮಾಡಲ್ಲ. ಓಕೆ, ಸೊ ಬ್ಲೈಂಡ್ಲಿ ಒಂದು ಲವ್ ಅಲ್ಲಿ ಬಿದ್ದ್ಬಿಟ್ಟು ಏನೋ ಆಗಿ ಮದುವೆ ಆಗಿ ಆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂತಾರೆ. ಸೊ ಬಿಕಾಸ್ ಅದರಲ್ಲಿ ಗುಣಗಳು ಮ್ಯಾಚ್ ಆಗ್ಬೇಕಾಗುತ್ತೆ. ಅಷ್ಟೆಲ್ಲ ಆದ್ಮೇಲೂ ಡೈವರ್ಸ್ ಆಗುತ್ತೆ, ಆಗಲ್ಲ ಅಂತ ಹೇಳಲ್ಲ. ಓಕೆ, ಬಟ್ ಅದ್ರ ರೇಷಿಯೋ ತುಂಬಾ ಕಡಿಮೆ ಇದೆ. ಓಕೆ, ಸೊ ಆದ್ರಿಂದ ಅಸ್ಟ್ರಾಲಜಿ ಈಸ್ ಅವರ್ ರಿಯಲ್ ಪಾರ್ಟ್ ಆಫ್ ಲೈಫ್. ಲೈಕ್ ಹೌ ವಿ ಡಯಾಗ್ನೋಸ್ ಅವರ್ ಹೆಲ್ತ್ ಬೈ ವಿಸಿಟಿಂಗ್ ಡಯಾಗ್ನೋಸ್ಟಿಕ್ ಸೆಂಟರ್, ಅದೇ ರೀತಿ ನಮ್ಮ ಕರ್ಮಗಳನ್ನ ನಾವು ಡಯಾಗ್ನೋಸ್ ಮಾಡ್ಬೇಕಪ್ಪ ಅಂತಂದ್ರೆ ಅಸ್ಟ್ರಾಲಜಿ ಬೇಕಾಗುತ್ತೆ. ಇದು ಬ್ಲೈಂಡ್ ಬಿಲೀಫ್ ಅಂತ ಹೇಳಿ ನೀವೇನಾದ್ರೂ ಹೇಳಿ, ನಾನು ನಿಮ್ ತರನೇ ನಾಸ್ತಿಕನೇ, ನಾನು ಯಾರಲ್ಲೂ ಬಿಲೀವ್ ಮಾಡದೇ ಇರೋನು ಇದನ್ನ ಮಾಡ್ತಾ ಇದ್ದಾನೆ ಅಂದ್ಮೇಲೆ ಅರ್ಥ ಮಾಡ್ಕೊಳ್ಳಿ. ಓಕೆ, ನನಗೆ ನಮ್ಮ ಬಸವಣ್ಣವ್ರು ಹೇಳ್ದಂಗೆ ಕೈಯಲ್ಲಿ ಒಂದು ಲಿಂಗು ಇಟ್ಕೊಂಡ್ಬಿಟ್ಟು ಪೂಜೆ ಮಾಡ್ಬಿಟ್ರೆ ಮುಗಿದೋಯ್ತು. ಓಕೆ, ಯಾವ ಗುಡಿ ಗುಂಡಾರಕ್ಕೆ ಯಾಕೆ ಹೋಗ್ತೀರಾ ಅಂತ ಬಸವಣ್ಣವ್ರು ಹೇಳ್ತಾರೆ. ಓಕೆ, ಸೊ ಅಂತ ಪಕ್ಕಾ ಲಿಂಗಾಯತ ನಾಸ್ತಿಕ ಧರ್ಮ ನಂದು. ಓಕೆ, ಸೊ ಆದ್ರೂ ಸಹ ನಾನು ಇವತ್ತು ಹನುಮಾನ್ ಚಾಲೀಸ ಹೇಳ್ತೀನಿ. ಓಕೆ, ಶನಿ ದೇವಸ್ಥಾನ ಹೋಗ್ತೇನೆ. ಓಕೆ, ಸೊ ಯಾಕಂದ್ರೆ ಇವೆಲ್ಲ ವರ್ಕ್ ಆಗ್ತಾ ಇರೋದ್ರಿಂದ ನನಗೆ ಅನಿಸ್ತಾ ಇದೆ ಇದ್ರಲ್ಲಿ ಏನೋ ಮಿಸ್ಟೇಕ್ ಇದೆ, ಏನೋ ಪ್ರಾಬ್ಲಮ್ ಇದೆ, ಏನೋ ಗ್ರಹಗಳಲ್ಲಿ ಏನೋ ಇದೆ ಪವರ್. ಓಕೆ, ಸೊ ಹಂಗಿದ್ಮೇಲೆ ಸೊ ನಾವು ಕಲಿಯೋದ್ರಲ್ಲಿ ತಪ್ಪೇನಿದೆ, ಫಾಲೋ ಮಾಡೋದ್ರಲ್ಲಿ ತಪ್ಪೇನಿದೆ? ಏನೇನೋ ಫಾಲೋ ಮಾಡ್ತಾವಂತೆ, ವೆಸ್ಟರ್ನ್ ಕಲ್ಚರ್ ಫಾಲೋ ಮಾಡ್ತಾವಂತೆ, ವೆಸ್ಟರ್ನ್ ಅಟೈರ್ ಫಾಲೋ ಮಾಡ್ತಾವಂತೆ. ಓಕೆ, ಸೊ ನಮ್ಮ ದೇಶದ ಸಂಸ್ಕೃತಿ ಮತ್ತು ನಮ್ಮ ದೇಶದ ಸನಾತನ ಧರ್ಮ ಮತ್ತು ನಮ್ಮ ದೇಶದಲ್ಲಿ ಹಿರಿಯರು ಬರೆದಿಟ್ಟಿರೋ ಕಥೆಗಳನ್ನ ಅಥವಾ ಅವರು ಮಾಡಿರೋ ಪ್ರೂಫ್ಗಳನ್ನ ನಾವು ಫಾಲೋ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ನನ್ನ ಪ್ರಶ್ನೆ. ಓಕೆ, ಸೊ ಇಟ್ಸ್ ಅಪ್ ಟು ಯು ಅಗೇನ್. ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಯು ದಟ್ ಯು ಡೂ ದಿಸ್ ದ್ಯಾಟ್, ನಥಿಂಗ್ ಲೈಕ್ ದ್ಯಾಟ್. ಓಕೆ, ಬಟ್ ಇವತ್ತೇ ನನ್ನ ವಿಷಯ ಏನಪ್ಪಾ ಅಂತಂದ್ರೆ ಭದ್ರಾ ಅಂದ್ರೆ ಏನು, ಯಾರು ಅಂತ. ಓಕೆ, ಅದ್ರ ಬಗ್ಗೆ ಒಂದು ಸಿಂಪಲ್ ಪ್ರೆಸೆಂಟೇಷನ್ ಮಾಡಿದ್ದೀನಿ, ಅದ್ರ ಮುಖಾಂತರ ಹೇಳಿಕೊಡ್ತೀನಿ. ಆಕ್ಚುಲಿ ನಾನು ಅಸ್ಟ್ರೋ ಫೈನಾನ್ಸ್ ಅಲ್ಲಿ ಉಡೇಮಿದಲ್ಲಿ ಏನು ಕೋರ್ಸ್ ಹಾಕಿದ್ದೀನಿ ಇಂಗ್ಲಿಷ್ ಅಲ್ಲಿ, ಅದನ್ನ ಕನ್ನಡದಲ್ಲೂ ಮಾಡ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆ, ಅದರಲ್ಲಿ ಭದ್ರಾ ಕಾಲ ಅಂತ ಒಂದು ಕಾಲ ಬರುತ್ತೆ. ಸೊ ಎಷ್ಟೋ ಜನ ಭದ್ರಾ ಒಂದು ತಿಥಿ ಒಂದು ಏನೋ ಇದು ಅಂತ ತಿಳ್ಕೊಂಡಿರ್ತಾರೆ. ಭದ್ರಾ ಅಂದ್ರೆ ಏನು ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಅದನ್ನ ಕ್ಲಾರಿಫೈ ಮಾಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಓಕೆ, ಇದು ಗೊತ್ತಾಯ್ತಪ್ಪ ಅಂತಂದ್ರೆ ಅದನ್ನ ನೀವು ಕರೆಕ್ಟ್ ಆಗಿ ಯಾವ ರೀತಿ ಯುಟಿಲೈಸ್ ಮಾಡಿಬಿಟ್ಟು ನೀವು ಅದನ್ನ ಟ್ರೇಡಿಂಗ್ ಜರ್ನಿಯಲ್ಲಿ ಯೂಸ್ ಮಾಡ್ಬೋದು ಅನ್ನೋದಕ್ಕೆ ನನ್ನ ಮೇನ್ ಉದ್ದೇಶ. ಓಕೆ, ಸೊ ಹೆಚ್ಚಿಗೆ ಸಮಯ ವ್ಯರ್ಥ ಮಾಡದೆ ನಾನು ನಿಮಗೆ ಪ್ರೆಸೆಂಟೇಷನ್ ನ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಓಕೆ, ಯಾಕಂದ್ರೆ ನಾನು ಪ್ರೆಸೆಂಟೇಷನ್ ಯಾಕೆ ತೋರಿಸ್ತಾನಪ್ಪ ಅಂತಂದ್ರೆ ನನಗೆ ಹೇಳಲಿಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಎಷ್ಟೋ ಲೈನ್ಸ್ಗಳು ನಾವು ಮಿಸ್ ಮಾಡ್ಬಿಡ್ತೇವೆ, ಮಾತಾಡುವಾಗ ಫ್ಲೋ ಹೋಗ್ಬಿಡುತ್ತೆ. ಸೊ ಅದೆಲ್ಲ ಆಗ್ಬಾರ್ದು ಅನ್ನೋದಾದ್ರೆ. ಓಕೆ, ಸೊ ದಿಸ್ ಪ್ರೆಸೆಂಟೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಲೆಟ್ ಮೀ, ಓಕೆ, ಸ್ಟಾಪ್ ಶೇರಿಂಗ್, ಲೆಟ್ ಶೇರ್, ಲೆಟ್ ಶೇರ್. ಓಕೆ, ಸಾರಿ, ಹೇಳಲ್ಲ. ಹಾ, ಎಸ್, ಭದ್ರಕಾಲ ಅಂದ್ರೆ ಏನು? ಡಿಮಿಸ್ಟಿಫಿಕ್ ಲಾಜಿಕ್ ಆಫ್ ದಿ ಕಾಸ್ಮಿಕ್ ಪಾಸ್. ಓಕೆ, ಕಾಸ್ಮಿಕ್ ಅಲ್ಲಿ ಏನಾರ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಪಾಸ್ ಬಟನ್ ಏನಪ್ಪಾ ಅಂದ್ರೆ ಭದ್ರಕಾಲ. ಓಕೆ, ಏನೋ ಒಂದು ಮೂಮೆಂಟ್ ಇದೆ ಮಾರ್ಕೆಟ್ ಅಲ್ಲಿ, ಅಥವಾ ಏನೋ ಲೈಫ್ ಅಲ್ಲಿ ಒಂದು ಮೂಮೆಂಟ್ ಇದೆ, ಸೊ ಏನೋ ನಡೀತಾ ಇದೆ, ಒಂದು ಸಲ ಬಂದು ಪಾಸ್ ಬಟನ್ ಒತ್ತದೆ ಭದ್ರಕಾಲ. ಆ ಪಾಸ್ ನ ನೀವು ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿ ನೀವು ಯುಟಿಲೈಸ್ ಮಾಡಿದ್ರೆ, ಸೊ ಯು ವಿಲ್ ಬಿಕಮ್ ಮೋರ್ ಸಕ್ಸಸ್ಫುಲ್ ಟ್ರೇಡರ್ ಅಂತ ನಾನು ಹೇಳ್ಬೋದು ನಿಮ್ಗೆ. ಓಕೆ, ಯಾಕೆ ಅಂತ ಮುಂದೆ ನೋಡೋಣ. ಈ ಭದ್ರಾ ಅಂದ್ರೆ ಯಾರು, ಏನು ಅಂತ ನೀವು ಕೇಳ್ತಾ ಇದ್ರಲ್ಲ, ಅದಕ್ಕೆ ಆನ್ಸರು ಇದು. ಸೂರ್ಯನಿಗೆ
ಎಲ್ಲ ಪ್ಲಾನೆಟ್ಗಳು ಮಕ್ಕಳಿದ್ದಾಗೆ. ಓಕೆ, ಸೊ ಸೂರ್ಯನಿಂದ ಹುಟ್ಟಿರೋದು ಎಲ್ಲ ಪ್ಲಾನೆಟ್ಸ್ಗಳು ಅಂದ್ರೆ ಎಲ್ಲ ಗ್ರಹಗಳು. ಅದೇ ರೀತಿ ಏನು 9 ಗ್ರಹಗಳು ಅಥವಾ 8 ಗ್ರಹಗಳು ಅಥವಾ 7 ಗ್ರಹಗಳು ನಿಮ್ ಪ್ರಕಾರ ಇದಾವು. ಓಕೆ, ಸೊ ಆ ಗ್ರಹಗಳಲ್ಲಿ ಒಬ್ಬ ತಂಗಿನೂ ಇದ್ದಾಳೆ, ಅವಳ ಹೆಸರೇ ಭದ್ರಾ. ಓಕೆ, ಶನಿಯ ತಂಗಿ ಭದ್ರಾ, ಅಂದ್ರೆ ಶನಿ ಹುಟ್ಟಿದ ಮೇಲೆ ಭದ್ರಾ ಹುಟ್ಟ್ರಿ, ಇಬ್ರು ಅಣ್ಣ ತಂಗಿಯವರು. ಶನಿ ಯಾವ ರೀತಿ ನಮ್ಗೆ ಡಿಸಿಪ್ಲಿನ್ ಕಲಿಸ್ತಾನೋ ಅದೇ ರೀತಿ ಭದ್ರಾ ಸಹ ನಿಮ್ಗೆ ಡಿಸಿಪ್ಲಿನ್ ಕಲಿಸ್ಲಿಕ್ಕೆ ಹುಟ್ಟಿರೋ ಒಬ್ಬ ಹೆಣ್ಣು. ಸಿಸ್ಟರ್ ಆಫ್ ಸ್ಯಾಟರ್ನ್, ಡಾಟರ್ ಆಫ್ ದಿ ಸನ್. ಇನ್ ವೇದಿಕ್ mythology, Bhadra is the daughter of Surya and the sister of Shani. Like her brother, she is a strict disciplinarian, a cosmic force designed to maintain order. ಅಣ್ಣನ ತರಾನೇ ತಂಗಿನೂ ಸಹ ಡಿಸಿಪ್ಲಿನ್ ಫಾಲೋ ಮಾಡೋಣ ಮಾತ್ರ ಹೆಲ್ಪ್ ಮಾಡ್ತಾಳೆ. ಯಾರು ಡಿಸಿಪ್ಲಿನ್ ಫಾಲೋ ಮಾಡಲ್ಲ ಅವರಿಗೆ ಹೆಲ್ಪ್ ಮಾಡಲ್ಲ. ಡಿಸಿಪ್ಲಿನ್ ಅಂದ್ರೆ ಏನು ಅಂತ ನೀವು ಕೇಳ್ಬೋದು. ನೀವು ಡ್ರೈವಿಂಗ್ ಮಾಡುವಾಗ ಡಿಸಿಪ್ಲಿನ್ ಫಾಲೋ ಮಾಡಿದ್ರೆ ಏನಾಗುತ್ತೆ ಗೊತ್ತಲ್ಲ? ಆ ಡಿಸಿಪ್ಲಿನ್ ಇಲ್ಲ, ಶನಿ ಏನ್ ಮಾಡ್ತಾನೆ ನನಗೆ, ನಾನು ಓಡೋಯ್ ಬಿಡೋಣ, ನಾ ಡಿಸಿಪ್ಲಿನ್ ಫಾಲೋ ಮಾಡಲ್ಲ ಅಂತ ನೀವು ಡ್ರೈವ್ ಮಾಡಿದ್ರೆ ಏನಾಗತ್ತೆ? ಆ ಡಿಸಿಪ್ಲಿನ್ ಫಾಲೋ ಮಾಡ್ಲಿಕ್ಕೆ ಹಚ್ಚೋದೇ ಶನಿಗ್ರಹ. ಓಕೆ, ಅದೇ ರೀತಿ ಅವರ ತಂಗಿ ಭದ್ರಾ, ಶಿ ಇಸ್ ದಿ ಕಾಸ್ಮಿಕ್ ಪಾಸ್ ಬಟನ್, ಸ್ಟಾಪಿಂಗ್ ಆಕ್ಷನ್ಸ್ ದಟ್ ಆರ್ ನಾಟ್ ರೆಡಿ ಟು ಬಿ ಬಾರ್ನ್. ಓಕೆ, ಅದು ಕಾಸ್ಮಿಕ್ ಪಾಸ್ ಬಟನ್ ಏನೈತಲ್ಲ ಅದನ್ನ ಭದ್ರಾ ಒತ್ತಿ ಅದಕ್ಕೆ ಪಾಸ್ ಮಾಡೋ ಶಕ್ತಿ ಇರುತ್ತೆ. ಓಕೆ, ಸೊ ಮುಂದೆ ನೋಡೋಣ ಅದ್ರ ಡಿಟೇಲ್ ಆಗಿ ಏನಾಗುತ್ತೆ ಅಂತಂದು. ವಾಟ್ ಈಸ್ ಭದ್ರಾ ಕಾಲ? ಭದ್ರಾ ಕಾಲ ಅಂದ್ರೆ ಏನು? ಸ್ಟ್ರಿಪ್ ಅವೇ ದ ಮಿತ್. ಭದ್ರಾ ಈಸ್ ರಿಕರಿಂಗ್ ಯೂನಿಟ್ ಆಫ್ ಟೈಮ್ ಕಾಲ್ಡ್ ಕರ್ಣ. ಓಕೆ, ಸೊ ಈಚ್ ಹಾಫ್ ತಿಥಿ ಒನ್ ಕರ್ಣ. ಓಕೆ, ಒಂದು ತಿಥಿಯಲ್ಲಿ ಅದ್ರ ಅರ್ಧ ಭಾಗ ಏನಿರುತ್ತಲ್ಲ ಆ ಅರ್ಧ ಭಾಗಕ್ಕೆ ಒಂದು ಕರ್ಣ ಅಂತ. 2 ಕರ್ಣ ಸೇರಿ ಒಂದು ತಿಥಿ ಆಗುತ್ತೆ. ಓಕೆ, ಅದೇ ರೀತಿ 11 ಕರ್ಣಗಳಿದಾವೆ. ಓಕೆ, 11 ಕರ್ಣಗಳು, 7 ಮೂವೇಬಲ್, 4 ಫಿಕ್ಸ್ಡ್. ಓಕೆ, ವಿಷ್ಟಿ ಭದ್ರಾ ಇದು ಸಹ ಒಂದು ತಿಥಿ. ಓಕೆ, ಸೊ ಇದರಲ್ಲಿ ಈ ಕರ್ಣದಲ್ಲಿ ಇವು ನಾರ್ಮಲಿ ಒಂದು ಕರ್ಣದಲ್ಲಿ ಒಂದು ತಿಥಿಯಲ್ಲಿ 2 ಕರ್ಣಗಳಿರ್ತಾವೆ. ಓಕೆ, ಇದನ್ನ ಡಿಟೇಲ್ ಆಗಿ ನೀವು ಯಾವ್ದಾದ್ರು ಅಸ್ಟ್ರಾಲಜಿ ವಿಡಿಯೋ ನೋಡ್ಬಿಟ್ಟು ಕಲ್ತ್ಕೋಬಹುದು. ಇದ್ರ ಬಗ್ಗೆ ಡಿಟೇಲ್ ಆಗಿ ಟೈಮ್ ಸ್ಪೆಂಡ್ ಮಾಡಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟು ಸಾಕು. ಓಕೆ, ಸೊ ಇದು ನಾರ್ಮಲಿ 4ರಿಂದ 8 ಸಲ ಒಂದು ತಿಂಗಳಲ್ಲಿ ಬರುತ್ತೆ. ಓಕೆ, ಅಂಡ್ 7 to 12 ಅವರ್ ಇರುತ್ತೆ ದಿನದಲ್ಲಿ. ಓಕೆ, 7 to 12 ಅವರ್ ಇರುತ್ತೆ. ಸೊ ಮೂನ್ ಶಿಫ್ಟ್ ಬೇಸ್ಡ್ ಆನ್ ದ ಮೂನ್ ಫೇಸ್ ಯಾವ ರೀತಿ ಚೇಂಜ್ ಆಗ್ತಾ ಇರುತ್ತೆ ಆ ರೀತಿ ಈ ಭದ್ರಾ ಕಾಲ ಸಹ ಚೇಂಜ್ ಆಗ್ತಾ ಇರುತ್ತೆ. ಮೂನು ಮತ್ತು ಭದ್ರಾಗೆ ಡೈರೆಕ್ಟ್ ರಿಲೇಷನ್ ಇದೆ. ಓಕೆ, ಆಕ್ಟಿವ್ ಇನ್ ಬೋತ್ ಶುಕ್ಲ ಪಕ್ಷ ಅಂಡ್ ಕೃಷ್ಣ ಪಕ್ಷ. ಶುಕ್ಲ ಪಕ್ಷದಲ್ಲಿಯೂ ಇದು ಆಕ್ಟಿವ್ ಇರುತ್ತೆ ಮತ್ತು ಕೃಷ್ಣ ಪಕ್ಷದಲ್ಲಿ ಆಕ್ಟಿವ್ ಇರುತ್ತೆ. ಓಕೆ, ಕೀ ಇನ್ಸೈಟ್ ಭದ್ರಾ ಇಸ್ ನ್ಯಾಚುರಲ್ ಆಸ್ ಎ ಟ್ಯೂಸ್ಡೇ. ಭದ್ರಾ ಇಸ್ ಯಾಸ್ ನ್ಯಾಚುರಲ್ ಆಸ್ ಟ್ಯೂಸ್ಡೇ. ಟ್ಯೂಸ್ಡೇ ಯಾವ ರೀತಿ ಬರುತ್ತಲ್ಲ ಅದೇ ರೀತಿ ಭದ್ರಾ ಸಹ ನ್ಯಾಚುರಲ್. ಶೆಡ್ಯೂಲ್ಡ್ ರಿಕರಿಂಗ್ ಚೆಕ್ ಪಾಯಿಂಟ್ ಇನ್ ಕಾಸ್ಮಿಕ್ ಟೈಮ್. ಯಾವ ರೀತಿ ಟ್ಯೂಸ್ಡೇ ಮಂಡೇ ಬರ್ತಾವಲ್ಲ ಅದೇ ರೀತಿನೇ ಭದ್ರಾ ಸಹ ಬಂದೇ ಬರುತ್ತೆ ಅಂತ ಅರ್ಥ. ಓಕೆ, ವೇರ್ ಡಸ್ ಭದ್ರಾ ಲಿವ್ ಟುಡೇ? ಇವತ್ತು ಭದ್ರಾ ಎಲ್ಲಿದ್ದಾರೆ ಅಂತ ನೋಡೋದು ಇಂಪಾರ್ಟೆಂಟ್. ಭದ್ರಾದಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಅದು ಯಾವ ಜಾಗದಲ್ಲಿದೆ, ಅದರ ಎಫೆಕ್ಟ್ ಏನ್ ನಮ್ಮ ಮೇಲೆ ಆಗತ್ತೆ ಅನ್ನೋದು ಅರ್ಥ ಮಾಡ್ಕೊಂಡು. ಭದ್ರಾ ಸ್ವರ್ಗದಲ್ಲಿದ್ರೆ ಒಳ್ಳೇದು, ಪೃಥ್ವಿ ಮೇಲಿದ್ರೆ ಕಾಶನ್, ಪಾತಾಳ ಲೋಕದಲ್ಲಿದ್ರೆ ನ್ಯೂಟ್ರಲ್ ಟು ಗುಡ್ ಅಂತ ಹೇಳ್ಬೋದು ನಾವು. ಓಕೆ, ಸ್ವರ್ಗ ಅಂದ್ರೆ ಏನು? ಭದ್ರ ಸ್ವರ್ಗದಲ್ಲಿ ಅಂತ ಹೆಂಗ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ನೋಡೋದಾದ್ರೆ, ಯಾವಾಗ ಚಂದ್ರ ಅಂದ್ರೆ ಮೂನು ಎರೀಸ್, ಟಾರಸ್, ಜೆಮಿನಿ, ಸ್ಕಾರ್ಪಿಯೋದಲ್ಲಿ ಇರ್ತಾನೆ ಆ ಟೈಮ್ಲಿ ಭದ್ರಾ ಕಾಲ ಇದೆ ಅಂದ್ರೆ ಭದ್ರ ಸ್ವರ್ಗದಲ್ಲಿದ್ದಾನೆ ಅಂತ ಅರ್ಥ. ಇದಾಳೆ ಅಂತ ಅರ್ಥ. ನಾಳೆ ಇದಾನೆ ಅಲ್ಲ, ಇದಾಳೆ ಅಂತ. ಓಕೆ, ಸೊ ಭದ್ರಾ ಎರೀಸ್, ಟಾರಸ್, ಜೆಮಿನಿ, ಸ್ಕಾರ್ಪಿಯೋದಲ್ಲಿದ್ರೆ ಅದು ಹಾರ್ಮ್ಲೆಸ್. ವೆನ್ ಭದ್ರಾ ರಿಸೈಡ್ಸ್ ಇನ್ ಹೆವನ್, earthly activities are completely unaffected. Proceed freely with all auspicious work. ಓಕೆ, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಇದು ಒಳ್ಳೆ ಸಮಯ ಅಂತ ಅರ್ಥ. ಅಂದ್ರೆ ಯಾವಾಗ್ಲೂ ಭದ್ರಾ ಬ್ಯಾಡ್ ಅಂತಾನೆ ಅರ್ಥ ಅಲ್ಲ. ಅವರು ಸ್ವರ್ಗದಲ್ಲಿದ್ದಾಗೆ ಅಥವಾ ಎರೀಸ್ ಅಥವಾ ಟಾರಸ್, ಜೆಮಿನಿ, ಸ್ಕಾರ್ಪಿಯೋದಲ್ಲಿ ಚಂದ್ರ ಇದ್ದಾಗೆ ನಿಮ್ಗೆ ಇದು ಒಳ್ಳೇದು ಅಂತ ಅರ್ಥ. ಸೊ ಅದೇ ರೀತಿ ಪೃಥ್ವಿ, ಅವ ಕಾಶನ್. ವೆನ್ ಭದ್ರಾ ರಿಸೈಡ್ಸ್ ಆನ್ ಅರ್ತ್, ಅವಾಯ್ಡ್ ಆಲ್ ಆಸ್ಪೀಷಿಯಸ್ ಬಿಗಿನಿಂಗ್ಸ್. ಏನೋ ಒಳ್ಳೆ ಶುಭ ಕಾರ್ಯ ಮಾಡ್ತಾನೆ ಅಂದ್ರೆ ಅದನ್ನ ಬಿಟ್ಬಿಡ್ಬೇಕು. ಅದು ಏನೇನಪ್ಪಾ ಅಂತಂದ್ರೆ ಕ್ಯಾನ್ಸರ್, ಲಿಯೋ, ಅಕ್ವೇರಿಯಸ್ ಸ್ಪೀಸೀಸ್ ಅಲ್ಲಿ ಚಂದ್ರ ಇದ್ದಾಗ. ಓಕೆ, ಚಂದ್ರ ಮೂನ್ ವೆನ್ ಎಂಟರ್ಸ್ ಕ್ಯಾನ್ಸರ್, ಲಿಯೋ, ಅಕ್ವೇರಿಯಸ್ ಸ್ಪೀಸೀಸ್. ಓಕೆ, ಅಂಡ್ ಆ ಟೈಮ್ ಅಲ್ಲಿ ಭದ್ರಾ ಇದೆ, ಭದ್ರಾ ಕಾಲ ಇದೆ, ಭದ್ರಾ ಟೈಮ್ ಇದೆ. ಅದು 7 to 8 12 ಅವರ್ಸ್ ಇರುತ್ತೆ ಅಂತ ಹೇಳಿದ್ದೀನಿ ಆಲ್ರೆಡಿ. ಓಕೆ, ತಿಂಗಳಲ್ಲಿ ಎಷ್ಟು ದಿವಸ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಆ ಡೇಟ್ ಅಲ್ಲಿ, ಆ ಭದ್ರಾ ಟೈಮ್ ಅಲ್ಲಿ ಸ್ವರ್ಗದಲ್ಲಿದೆಯೋ ಅಥವಾ
ಅರ್ತ್ ಅಲ್ಲಿ ಇದೆಯೋ ಅದನ್ನ ನೋಡ್ಬೇಕಾಗುತ್ತೆ, ಪೃಥ್ವಿ ಮೇಲಿದೆ ಅಂತ. ಓಕೆ, ಅದು ಅವಾಗ ನೀವು ಯಾವುದೇ ಒಳ್ಳೆ ಕೆಲಸನ ಮಾಡಬಾರ್ದು. ಅದೇ ರೀತಿ ಪಾತಾಳ ಲೋಕ. ಓಕೆ, ವೆನ್ ಭದ್ರಾ ರಿಸೈಡ್ಸ್ ಇನ್ ದಿ ಅಂಡರ್ ವರ್ಲ್ಡ್, ಫಾರ್ ಇನ್ಫ್ಲೂಯೆನ್ಸ್ ಇಸ್ ನ್ಯೂಟ್ರಲ್ ಟು ಪಾಸಿಟಿವ್. ನ್ಯೂಟ್ರಲ್ ಇಂದ ಪಾಸಿಟಿವ್ ಆಗೋ ಚಾನ್ಸ್ ಇರುತ್ತೆ. ಈವನ್ ಗುಡ್ ಫಾರ್ ವೆಲ್ತ್ ರಿಲೇಟೆಡ್ ಆಕ್ಟಿವಿಟೀಸ್. ಅಂದ್ರೆ ಮಾರ್ಕೆಟ್ ಪಾಸ್ ಆಗಿರುತ್ತೆ, ಅಲ್ಲಿಂದ ಮೇಲೆ ಹೋಗ್ಬೇಕಪ್ಪ ಅನ್ನೋದಾದ್ರೆ ಇದು ಮೂನು ವರ್ಗೋ, ಲಿಬ್ರಾ, ಸಿಜಿಟೇರಿಯಸ್, ಕ್ಯಾಪ್ರಿಕಾನ್ ಅಲ್ಲಿ ಇದ್ದಾಗ ಭದ್ರ ಕಾಲ ಇರಬೇಕು. ಆ ಟೈಮ್ ಅಲ್ಲಿ ನೀವು ಬೇರಿಶ್ ಟ್ರೇಡ್ ನ ಬುಲ್ಲಿಶ್ ಆಗಿ ಕನ್ವರ್ಟ್ ಮಾಡಬಹುದು ಅಂತ ಅರ್ಥ. ಓಕೆ, ಆಲ್ಸೋ ಫಾಲೋ ದಿ ಇಂಡಿಕೇಟರ್ಸ್. ಓಕೆ, ವಿಚ್ ಐ ಹ್ಯಾವ್ ಗಿವನ್ ಟು ಯು. ನಾನು ಇಂಡಿಕೇಟರ್ ಕೊಟ್ಟದ್ದು ಯೂಸ್ ಮಾಡಬೇಕು, ಮತ್ತೆ ಇದನ್ನು ಫಾಲೋ ಮಾಡಬೇಕು. ಅವಾಗ ನಿಮಗೆ ಒಂದು ಡೈರೆಕ್ಷನ್ ಸಿಗುತ್ತೆ, ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಮೂವ್ ಸಿಗುತ್ತೆ. ಆ ಮೂವ್ ನ ಅರ್ಥ ಮಾಡಿಕೋಬೇಕು. ಇದೆಲ್ಲ ಕಲಿಬೇಕಪ್ಪ ಅಂತಂದ್ರೆ ಯು ಹ್ಯಾವ್ ಟು ಅಂಡರ್ಗೋ ಕಂಪ್ಲೀಟ್ ಕೋರ್ಸ್ ಆಫ್ ಉಡೆಮೆ ವಿಚ್ ಇಸ್ 18 hours. ಅದು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತಾನೆ. ಇಂಗ್ಲಿಷ್ ಅಲ್ಲಿ ಇದೆ ಸದ್ಯಕ್ಕೆ, ಕನ್ನಡದಲ್ಲಿ ಮಾಡಕ್ಕೆ ಇನ್ನೂ ಸ್ವಲ್ಪ ಟೈಮ್ ಹಿಡಿತೆ. ಆದ್ರಿಂದ ಇಂಗ್ಲಿಷ್ ಅಲ್ಲಿ ಎಲ್ಲರಿಗೂ ಇಂಗ್ಲಿಷ್ ಬರುತ್ತೆ ಈಗ, ಸ್ಪೆಷಲಿ ಯಾರು ಟ್ರೇಡಿಂಗ್ ಎಲ್ಲ ಮಾಡ್ತಿದ್ದಾರೆ. ಕನ್ನಡ ಬರೀ ಕನ್ನಡನೇ ಬರುತ್ತೆ ಅಂತ ಏನಿಲ್ಲ. ಆದ್ರಿಂದ ಅದ್ ನೋಡಿ ಅರ್ಥ ಆಗಿಲ್ಲ ನನ್ನ ಜೊತೆ ಡಿಸ್ಕಸ್ ಮಾಡ್ಬೋದು ನೀವು. ಓಕೆನಾ? ನಿಯರ್ಲಿ 2/3 of all Bhadra periods are harmless because Bhadra is in heaven or underworld. ಇಲ್ಲದ ರೀತಿ ಇಲ್ಲ ಇರುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಇಟ್ ಇಸ್ ಹಾರ್ಮ್ಲೆಸ್ ಅಂತಾನೆ ಅರ್ಥ. ಆಯ್ತಾ? ಸೊ ಪೃಥ್ವಿ ಇದ್ದಾಗ ಮಾತ್ರ ಕಾಶಿಯಸ್ ಇರಬೇಕು ಅಂತ ಅರ್ಥ. ಓಕೆನಾ? ಅದಾದ್ಮೇಲೆ ವಿಚ್ ಅಬೌಟ್ ದ ಮೂನ್ ಡಿಸೈಡ್ಸ್. ಓಕೆ, ಮೂನ್ ಇನ್ ರಾಶಿ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ಮೂನ್ ಈ ರಾಶಿಲಿದ್ದಾಗೆ ಹೆವನ್ ಏನ್ ಮಾಡ್ಬೇಕು ಅಂತಂದು, ಈ ರಾಶಿ ಏನ್ ಮಾಡ್ಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ವಾಟ್ ಟು ಅವಾಯ್ಡ್, ವಾಟ್ ಟು ಎಂಬ್ರೇಸ್. ಏನ್ ಅವಾಯ್ಡ್ ಮಾಡಬೇಕು? ಭದ್ರಾ ಒಂದು ವೇಳೆ ಭೂಮಿಯಲ್ಲಿದ್ದಾಗೆ ವೆಡ್ಡಿಂಗ್ಸ್ ನ ಅವಾಯ್ಡ್ ಮಾಡಬೇಕು, ಹೌಸ್ ವಾರ್ಮಿಂಗ್ಸ್ ನ ಅವಾಯ್ಡ್ ಮಾಡಬೇಕು, ನ್ಯೂ ಬಿಸ್ನೆಸ್ ಕಾಂಟ್ರಾಕ್ಟ್ ಬಿಡಬೇಕು, ಟ್ರಾವೆಲ್ ಫಾರ್ ನ್ಯೂ ಪರ್ಪಸ್, ಶೇವಿಂಗ್, ಮುಂಡನ ಸರ್ಮನಿ. ಶೇವಿಂಗ್ಸ್ ಇದ್ರು ಮಾಡಬಾರ್ದು. ಓಕೆ, ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಶೇವಿಂಗ್ ಯಾಕೆ ಮಾಡಿಲ್ಲ ಅಂತ ನೀವು ಕೇಳ್ಬೋದು, ನನಗೆ ಟೈಮ್ ಇಲ್ಲ. ಓಕೆ, ಸೊ ಇದು ಒಂದ್ಸಲ ಹೊಸದಾಗಿರ್ಲಿ ಅಂತ ಬಿಟ್ಟಿದ್ದೇನೆ, ಏನ್ ತಪ್ಪಿಲ್ಲಲ್ಲ. ಓಕೆ, ಯು ಕ್ಯಾನ್ ಡೂ ದಿಸ್. ಲೀಗಲ್ ಆಕ್ಷನ್ಸ್, filing the case, competitions and debates, ಹೋಲಿಕಾ ದಾನ್, ವೆನ್ ಎವರ್ ಇಟ್ ಈಸ್ ಇನ್ ಸ್ವರ್ಗ ಅಥವಾ ಪಾತಾಳ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ಸಮುದ್ರದಲ್ಲಿ ಬಿರುಗಾಳಿ ಇದ್ದಾಗ, ಓಕೆ, ನಾವು ಬೋಟ್ ತೆಗೆದು ಸಮುದ್ರಕ್ಕೆ ಹೋಗ್ಬೇಕೋ ಬ್ಯಾಡೋ, ಅಥವಾ ಹೌ ಟು ಫಿಕ್ಸ್ ದಿ ಸೇಲಿಂಗ್, ಯಾವ ರೀತಿ ಪ್ಲಾನಿಂಗ್ ಮಾಡ್ಕೊಂಡು ನಾವು ಸೇಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದು ಒಂದು ಭದ್ರಾ ಕಾಲ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್. ಓಕೆ, after all, she is the sister of Shani. Okay, you know how Shani. Okay, if you still don't understand, you ask me. So I am getting affected twice in my life. Okay, twice, not once, twice. Okay, Bhadra Pucha quick FAQ. Okay, so Bhadra Pucha ಅಂದ್ರೆ ಏನಪ್ಪ ಅಂದ್ರೆ ಮುಖ, ಇನ್ ಫೇಸ್ ಇದೆಯಲ್ಲ, ಸೊ ಅದು ಭದ್ರಾ ಮುಖ. ಪುಚ್ಚ ಅಂದ್ರೆ ಟೇಲು. ಓಕೆ, ಸೊ ದಿಸ್ ಇಸ್ ಭದ್ರಾ ಬಾಡಿ. The Pucha of Bhadra is considered significantly less harsh than the Mukha. ಇದು ಕಡಿಮೆ ಹಾರ್ಶ್ ಇರುತ್ತೆ, ಇದು ಜಾಸ್ತಿ ಡೇಂಜರ್ಸ್ ಇರುತ್ತೆ. ಅಂದ್ರೆ ಶನಿ ಮುಖ ನೋಡಿ ಶನಿಗೆ ಬೆನ್ ಮಾಡೋದು ಅಥವಾ ಇವೆಲ್ಲ ನಾವ್ ಹೆಂಗಿದೀವಿ ಅದೇ ರೀತಿ ಭದ್ರಾದಲ್ಲೂ ಭದ್ರಾ ಮುಖ ನೋಡ್ಬಿಟ್ಟು ಅದು ಎಷ್ಟು ಎಫೆಕ್ಟ್ ಆಗುತ್ತೆ ನಿಮ್ಗೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಅದೇ ಪುಚ್ಚ ಬಾಲ ಏನಿರುತ್ತಲ್ಲ, ದಟ್ ಈಸ್ ಮೋರ್ ಪಾಸಿಟಿವ್ ಅಂತ ಅರ್ಥ. Some traditions allow certain urgent activities during the Bhadra Pucha if waiting is truly not possible. Okay, so waiting ಮಾಡಕ್ಕಾಗಲ್ಲ, ಭದ್ರಾ ಪುಚ್ಚ ಇತ್ತಪ್ಪ ಅಂತಂದ್ರೆ ಆ ಟೈಮಲ್ಲಿ ಅವರು ತಮ್ಮ ಒಳ್ಳೆ ಕೆಲಸ ಮಾಡ್ಬೇಕಂತ ಮಾಡ್ತಾರೆ. ಬಟ್ ಯು ಆಲ್ವೇಸ್ ಕನ್ಸಲ್ಟ್ ಕ್ವಾಲಿಫೈಡ್ ಅಸ್ಟ್ರಾಲಜರ್ ಫಾರ್ ಕ್ರಿಟಿಕಲ್ ಡಿಸಿಷನ್ಸ್. ಓಕೆ, ದಿಸ್ ಇಸ್ ದಿ ಕ್ಲಾಸ್. ಈಸ್ ಇಟ್ ಭದ್ರಾ ಆಲ್ವೇಸ್ ಬ್ಯಾಡ್? ಇಲ್ಲ. ಓಕೆ, ಸೊ ನಾ ಹೇಳ್ದಂಗೆ ಅರ್ತ್ ಅಲ್ಲಿ ಇದ್ದಾಗ ಮಾತ್ರ ಸ್ವಲ್ಪ ಯು ನೀಡ್ ಟು ಬಿ ಕೇರ್ಫುಲ್. ಹೌ ಲಾಂಗ್ ಡಸ್ ಇಟ್ ಲಾಸ್ಟ್? 7 to 12 hours as I already told, and occurring 4 to 8 times ಪರ್ ಮಂತ್. 4 ರಿಂದ 8 ಬಾರಿ ತಿಂಗಳಲ್ಲಿ ಬರುತ್ತೆ. ಸೈಡ್ ವೇ ಮಾರ್ಕೆಟ್ ಇರುತ್ತೆ, ಯಾವಾಗ ಟ್ರೇಡ್ ಮಾಡ್ಬೇಕು ಬೇಡ ಅಂದ್ರೆ ಇದು ನೋಡ್ಕೊಂಡ್ಬಿಟ್ರೆ ನೀವು ಅವ್ರು ಟ್ರೇಡ್ ಮಾಡಬಾರ್ದು ಅಂತ ಅರ್ಥ ಆಗುತ್ತೆ ನಿಮಗೆ. ಸಿಂಪಲ್. ಓಕೆ, ಯಾವತ್ತು ಟ್ರೇಡ್ ಮಾಡಬೇಕು, ಯಾವತ್ತು ಟ್ರೇಡ್ ಮಾಡಬಾರ್ದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಕ್ಯಾನ್ ಐ ಡೂ ಎನಿಥಿಂಗ್ ಗುಡ್? ಎಸ್, ಲೀಗಲ್ ಬ್ಯಾಟಲ್ಸ್, ಕಾಂಪಿಟೇಷನ್ಸ್, ಫೈರ್, ರಿಚುವಲ್ಸ್, ಸರ್ಜರೀಸ್ ಅಂಡ್ ಕ್ಲೋಸಸ್. ವಾಟ್ ಈಸ್ ಸ್ಟ್ರಿಕ್ಟ್ಲಿ ಫಾರ್ಬಿಡನ್? ವಿವಾಹ, ಮ್ಯಾರೇಜ್, ಗೃಹ ಪ್ರವೇಶ್, ಇವೆಲ್ಲ ಬಿಡ್ಬೇಕು ಅಂತ. ಓಕೆ, move with intent, not with the fear. Okay, so you have to have a clear intent and move. Check the abode first, heaven, understood, or underworld, present, really. ಇದು ಯಾವ ಕಂಡೀಷನ್ ಅಲ್ಲಿ ಅದು ನೋಡಿ ಆಮೇಲೆ ಮೂವ್ ಮಾಡಿ. ರೆಸ್ಪೆಕ್ಟ್ ದಿ ಅರ್ತ್ ಪಾಸ್. ಅರ್ತ್ ಪಾಸ್ ನ ರೆಸ್ಪೆಕ್ಟ್ ಮಾಡಿ. ವಾಟ್ ದಿ ಮೂನ್ ರಾಶಿ. ನೆಕ್ಸ್ಟ್ ಟೈಮ್ ಯು ಸಿ ಭದ್ರಾ ಆನ್ ದ ಪಂಚಾಂಗ್, ಚೆಕ್ ಹರ್ ಅಬಾರ್ಡ್. ಇಫ್ ಶಿ ಈಸ್ ಇನ್ ಹೆವನ್, ಸ್ಮೈಲ್ ಅಂಡ್ ಪ್ರೊಸೀಡ್. ಇಫ್ ಶಿ ಈಸ್ ಇನ್ ಅರ್ತ್, ಡೋಂಟ್ ಡೂ ಎನಿಥಿಂಗ್. ಓಕೆ,
ಸೊ ದಿಸ್ ಈಸ್ ಆಲ್ ಅಬೌಟ್ ಭದ್ರಾ. ಅಂಡ್ ಹೋಪ್ ನಿಮಗೆಲ್ಲ ಇದು ಇಷ್ಟ ಆಗಿದೆ ಅನ್ಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಇಂಗ್ಲಿಷಲ್ಲೂ ಮಾಡಿದೆ, ಕನ್ನಡದಲ್ಲೂ ಮಾಡಿದೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಸ್ವಲ್ಪ ಇಂಗ್ಲಿಷ್ ಕಷ್ಟ ಆಗುತ್ತೆ. ನಂದು ಏನು ಇಂಗ್ಲಿಷ್ ಏನು ಫಾರಿನ್ ಇಂಗ್ಲಿಷ್ ಅಲ್ಲ, ನಿಮ್ ತರಾನೇ ಇದೆ. ಆದ್ರೂ ಜಸ್ಟ್ ನಾನು ನಿಮಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಯಾಕಪ್ಪ ಅಂದ್ರೆ ಎಲ್ಲರೂ ಫಾಲೋ ಮಾಡ್ಲಿ ಅಂತ. ಓಕೆನಾ? ಲುಕಿಂಗ್ ಫಾರ್ವರ್ಡ್ ಟು ಯುವರ್ ಸಪೋರ್ಟ್ ಅಂಡ್ ಲೈಕ್ ಅಂಡ್ ಶೇರ್ಸ್. ಓಕೆ, that's it. Thank you.